ನಟ ಯುವರಾಜ್ ಕುಮಾರ್ ನಟನೆಯ ಎಕ್ಕ ಸಿನಿಮಾ ಭಾರಿ ಸದ್ದು ಮಾಡ್ತಿದೆ. ಈ ಚಿತ್ರದಲ್ಲಿ ಯುವ 5 ವಿಭಿನ್ನ ಶೇಡ್ಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಹಾಡು ಈಗಾಗಲೇ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಬೆಂಗಲ್ ಬಂಗಾರಿ ಹಾಡು ಹತ್ರ 1.5 ಕೋಟಿ ವ್ಯೂಸ್ ಪಡೆದು ಮುನ್ನುಗ್ತಿದೆ. ಈ ವರ್ಷ ಸೂಪರ್ ಹಿಟ್ ಸಾಂಗ್ಗಳ ಲಿಸ್ಟ್ನಲ್ಲಿ ಬೆಂಗಲ್ ಬಂಗಾರಿ ಹಾಡು ಟಾಪ್ ಅಲ್ಲಿ ಬಂದು ನಿಂತಿದೆ. ಅತಿ ಕಡಿಮೆ ಸಮಯದಲ್ಲಿ ಈ ಹಾಡು ಇಷ್ಟೊಂದು ಜನಪ್ರಿಯವಾಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬೆಂಗಲ್ ಬಂಗಾರಿ ಹಾಡು ರೀಲ್ಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲೂ ಟ್ರೆಂಡಿಂಗ್ ಅಲ್ಲಿದೆ. ಈ ಕ್ರೇಜ್ ಹೀಗೆ ಮುಂದುವರೆದರೆ 1 ವರ್ಷದಲ್ಲಿ ಈ ಹಾಡು 100 ಮಿಲಿಯನ್ ವ್ಯೂಸ್ ಪಡೆದರೂ ಕೂಡ ಅಚ್ಚರಿ ಇಲ್ಲ. ಯುವರಾಜ್ ಕುಮಾರ್ ಸಂಜನಾ ನಟಿಸಿರುವ ಈ ಹಾಡು ಬಿಡುಗಡೆ ಆದ 22 ದಿನಗಳಲ್ಲಿ 10 ಮಿಲಿಯನ್ ವೀಕ್ಷಣೆ ಗಳಿಸಿಕೊಂಡಿದ್ದು, ವ್ಯೂಸ್ ಲೆಕ್ಕ ದಿನ ಹೆಚ್ಚಾಗುತ್ತಲೇ ಇದೆ. ಯಾವ ಆಟೋ, ಟ್ಯಾಕ್ಸಿ ಹೊಕ್ಕಿದರೂ ಇದೇ ಹಾಡು ಕೇಳಿ ಬರ್ತಿದೆ. ಯೂಟ್ಯೂಬ್ನಲ್ಲಂತೂ ಜನ ಲೂಪ್ನಲ್ಲಿ ಈ ಹಾಡು ಕೇಳುತ್ತಿದ್ದಾರೆ. ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೆ ಬೆಂಗಲ್ ಬಂಗಾರಿಗೆ ಹೆಚ್ಚಿನ ಸಂಖ್ಯೆಯ ಜನರ ಮನಗೆದ್ದಿದೆ. ಹಾಡಿನ ಉಕ್ ಸ್ಟೆಪ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಡಿನ ಮಜವಾದ ಸಾಹಿತ್ಯ, ಹಾಡಿರುವ ರೀತಿಗೆ ಕೇಳುಗರು ಫಿದಾ ಆಗಿದ್ದಾರೆ. ಈ ಗೀತೆ ಎಲ್ಲೆಡೆ ವೈರಲ್ ಆಗಿದ್ದು, ಅನೇಕ ಸೆಲೆಬ್ರಿಟಿಗಳು ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಬೆಂಗಲ್ ಬಂಗಾರಿಯಾಗಿ ಸಂಜನಾ ಆನಂದ್ ಸಖತ್ ಮಿಂಚುತ್ತಿದ್ದಾರೆ. ಎಕ್ಕ ಚಿತ್ರದ ಈ ಒಂದು ಹಾಡಿನಲ್ಲಿ ಮಸ್ತಾಗಿಯೇ ಡ್ಯಾನ್ಸ್ ಮಾಡಿದ್ದಾರೆ. ಈ ಮೂಲಕ ಸದ್ಯ ಎಲ್ಲರ ಬೆಂಗಲ್ ಬಂಗಾರಿ ಆಗಿದ್ದಾರೆ. ಇವರ ಮಧ್ಯೆ ಸಂಜನಾ ಆನಂದ್ ಕೂಡ ಚಿತ್ರದ ನಾಯಕ ನಟ ಯುವರಾಜ್ ಕುಮಾರ್ ಜೊತೆಗೆ ಇದೇ ಬೆಂಗಲ್ ಬಂಗಾರಿ ಹಾಡಿಗೆ ರಿಲೀಸ್ ಮಾಡಿದ್ದಾರೆ. ಈ ರೀಲ್ಸ್ ಅಬ್ಬರದ ನಡುವೆ ಸಂಜನಾ ಆನಂದ್ ಒಂದು ಸುಂದರ ಡ್ರೆಸ್ ಉಟ್ಟಿದ್ದಾರೆ. ಆ ಡ್ರೆಸ್ ಅಲ್ಲಿ ಅಷ್ಟೇ ಚಂದಗೆ ಹೊಳೆಯುತ್ತಿದ್ದಾರೆ. ಹಾಡು ಸಖತ್ ವೈರಲ್ ಆಗಿದ್ದು, ಒಟ್ಟಾರೆ ಈ ಬಾರಿ ಗಣಪತಿ ಹಬ್ಬದಲ್ಲೂ ಈ ಹಾಡು ಟ್ರೆಂಡ್ ಆಗೋದು ಪಕ್ಕ. ಜುಲೈ 18 ಎಕ್ಕ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿರೋ ಎಕ್ಕ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ 5 ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಬಗ್ಗೆ ಯುವರಾಜ್ ಕುಮಾರ್ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ. ಸಾಕಷ್ಟು ಕಥೆಗಳನ್ನು ಕೇಳಿದ ಬಳಿಕ ನಾನು ಹುಡುಕುತ್ತಿದ್ದ ಪಾತ್ರವೇ ನನಗೆ ಸಿಕ್ಕಿದೆ. ಚಿತ್ರೀಕರಣದುದ್ದಕ್ಕೂ ಹೊಸತನ ಕಲಿತಿದ್ದೇನೆ. ರೋಹಿತ್ ಪದಕಿ ಸರ್ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಯುವ ಸಿನಿಮಾ ಆದ್ಮೇಲೆ ಕ್ಯಾರೆಕ್ಟರ್ ವೇರಿಯೇಷನ್ ಬೇಕಿತ್ತು ಎಂಬ ಮಾತು ಕೇಳಿ ಬಂದಿತ್ತು. ಈ ಸಿನಿಮಾದಲ್ಲಿ ಅದೆಲ್ಲವೂ ಇದೆ. ಎಕ್ಕ ಚಿತ್ರದಲ್ಲಿ ವಿವಿಧ ರೀತಿಯ ಶೇಡ್ಗಳಲ್ಲಿ ನಾನು ಕಾಣಿಸುತ್ತೇನೆ ಅಂತ ಸ್ವತಃ ಯುವರಾಜ್ ಕುಮಾರ್ ಹೇಳಿಕೊಂಡಿದ್ದಾರೆ. ಈಗಾಗಲೇ 1 ನಿಮಿಷ 9 ಸೆಕೆಂಡ್ ಇರುವ ಯುವ ಟೀಸರ್ ಸಖತ್ತಾಗಿ ಮೂಡಿ ಬಂದಿತ್ತು. ಹೊಸ ಅವತಾರದಲ್ಲಿ ಯುವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ರು. ಇದರಲ್ಲಿ ಯುವ ಮಸ್ತ್ ಆಗಿ ಡೈಲಾಗ್ ಹೊಡೆಯುತ್ತಾ ಕೈಯಲ್ಲಿ ಪೊರಕೆ ಹಿಡಿದು ವಿಭಿನ್ನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಯುವ ಡೈಲಾಗ್ ಹೊಡೆದಿರೋದು ಅಪ್ಪು ಅವರನ್ನೇ ನೆನಪಿಸುತ್ತಿದೆ. ಇದರಿಂದ ಸಿನಿಮಾ ಬಗೆಗಿನ ನಿರೀಕ್ಷೆ ಹೆಚ್ಚಿಸಿದೆ. ಎಕ್ಕ ಚಿತ್ರದಲ್ಲಿ ಯುವ ನಟನೆ, ರೋಹಿತ್ ಪದಕಿ ನಿರ್ದೇಶನ, ಚರಣ್ ರಾಜ್ ಅವರ ಮ್ಯೂಸಿಕ್ ಕಿಕ್ ಈ ಚಿತ್ರದ ಟೀಸರ್ ತೂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈಗಾಗಲೇ ಯುವ ಸಿನಿಮಾದ ಟೈಟಲ್ ಟ್ರ್ಯಾಕ್ ಚಿಂದಿ ಉಡಾಯಿಸಿದ್ದು, ಈಗ ಎಕ್ಕ ಚಿತ್ರವನ್ನು ಥಿಯೇಟರ್ ನಲ್ಲಿ ನೋಡುವ ಸರದಿ. ಎಕ್ಕ ಚಿತ್ರದಲ್ಲಿ ಡೆಡ್ಲಿ ಸೋಮು ಖ್ಯಾತಿಯ ನಟ ಆದಿತ್ಯ ನಟಿಸಿದ್ದಾರೆ. ಬಾಲಿವುಡ್ ನ ಅತುಲ್ ಕುಲಕರ್ಣಿ ಕೂಡ ಅಭಿನಯಿಸಿದ್ದಾರೆ. ಇವರಲ್ಲದೆ ಈ ಚಿತ್ರದಲ್ಲಿ ಸಂಜನಾ ಆನಂದ್, ಸಂಪದಾ ಸೇರಿ ಇಬ್ಬರು ನಾಯಕಿಯರಿದ್ದಾರೆ. ಜುಲೈ 18ರಂದು ಎಕ್ಕ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದ್ದು, ಯುವರಾಜ್ ಕುಮಾರ್ಗೆ 2ನೇ ಸಿನಿಮಾ ಎಷ್ಟರ ಮಟ್ಟಿಗೆ ಯಶಸ್ಸು ತಂದುಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.